ವಿಶ್ವ ಶಾಂತಿಗಾಗಿ 24 ಬೌದ್ಧ ಸನ್ಯಾಸಿಗಳು ಅಮೆರಿಕಾದಲ್ಲಿ ನಡೆಸುತ್ತಿರುವ 3700 ಕಿಲೋಮೀಟರ್ ದೂರದ ಪಾದಯಾತ್ರೆಯು ಇಡೀ ವಿಶ್ವದ ಗಮನ ಸೆಳೆದಿದೆ. ಅಮೆರಿಕಾದಲ್ಲಂತೂ ಈ ಯಾತ್ರೆಗೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ವಿಶೇಷವೆಂದರೆ ಈ ಬಿಕ್ಕುಗಳ ತಂಡದಲ್ಲಿ ಭಾರತದಿಂದ ಹೋದ ಅಶೋಕ ಹೆಸರಿನ ನಾಯಿ ಕೂಡ ಇದೆ. 2025ರ ಅಕ್ಟೋಬರ್ 26ರಂದು ಅಮೆರಿಕಾದ ಟೆಕ್ಸಾಸ್ ರಾಜ್ಯದ ಫೋರ್ಟ್ ವರ್ತನ್ನಲ್ಲಿರುವ ವಿಪಸನ ಭವನದಿಂದ ಆರಂಭವಾದ ಯಾತ್ರೆಯು ಟೆಕ್ಸಾಸ್ ಮಾತ್ರವಲ್ಲದೆ ಲೂಸಿಯಾನಾ, ಮಿಸಿಸಿಪ್ಪಿ, ಅಲಬಾಮಾ, ಜಾರ್ಜಿಯಾ, ಸೌತ್ ಕೆರೋಲಿನಾ, ನಾರ್ತ್ ಕೆರೋಲಿನಾ, ವರ್ಜೀನಿಯಾ ರಾಜ್ಯಗಳನ್ನು ದಾಟಿ ಯುಎಸ್ ರಾಜಧಾನಿ ವಾಷಿಂಗ್ಟನ್ ಡಿಸಿ ಸಮೀಪ ಬಂದಿದೆ. ಫೆಬ್ರವರಿ 10ರಂದು ವಾಷಿಂಗ್ಟನ್ ಡಿಸಿಯನ್ನು ತಲುಪುವ ನಿರೀಕ್ಷೆ ಇದೆ. ವಿಯೆಟ್ನಾಂನ ತೇರವಾಡ ಬೌದ್ಧ ಸಂಪ್ರದಾಯದ ಬಿಕ್ಕುಗಳು ಬುದ್ಧನ ತತ್ವಗಳ ಸ್ಮರಣೆಯಲ್ಲಿ 108 ದಿನ ಪಾದಯಾತ್ರೆ ನಡೆಸುತ್ತಿದ್ದಾರೆ. ಪ್ರತಿದಿನ ಸರಾಸರಿ 20 ಮೈಲಿ ನಡೆಯುತ್ತಾ ಬಂದ ಸನ್ಯಾಸಿಗಳನ್ನು ಕಾಣಲು ಮತ ಭೇದ ಮರೆತು ಸಾವಿರಾರು ಜನರು ಆಗಮಿಸಿ ತಾವೂ ಕೂಡ ನಡೆದು ಶಾಂತಿ ಯತ್ನಕ್ಕೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದರೆ ಹಲವರು ಕಣ್ಣೀರ ಧಾರೆ ಹರಿಸಿದರು. ಪ್ರಪಂಚದಲ್ಲಿ ನಡೆಸುತ್ತಿರುವ ಯುದ್ಧಗಳಿಂದ ಭಯಭೀತರಾಗಿರುವ ಹಾಗೂ ದೇಶದೊಳಗೆ ವರ್ಣ ಮತಭೇದಗಳಿಂದ ವಿಭಜನೆಗೊಂಡಿರುವ ದೇಶದಲ್ಲಿ ಮಾನವೀಯತೆಯನ್ನು ಎತ್ತಿ ಹಿಡಿಯುವ ಯಾತ್ರೆಯು ಈ ಕಾಲದ ಅಗತ್ಯ ಎಂದು ಲಕ್ಷಾಂತರ ಜನರು, ಸಾವಿರಾರು ಜನರು ಸಾರಿ ಸಾರಿ ಹೇಳುತ್ತಿದ್ದಾರೆ. ಶಾಂತಿ ಯಾತ್ರೆಯ ಸನ್ಯಾಸಿಗಳು ತೆರೆದ ಫೇಸ್ಬುಕ್ ಪೇಜ್ಗೆ ಜನವರಿ 11ರ ಹೊತ್ತಿಗೆ 10 ಲಕ್ಷ ಇದ್ದವರು ಕೇವಲ 11 ದಿನಗಳಲ್ಲಿ 20 ಲಕ್ಷ ಬೆಂಬಲಿಗರು ಸೇರಿದರು. ಜನವರಿ ಅಂತ್ಯದ ಹೊತ್ತಿಗೆ ಆ ಸಂಖ್ಯೆ 26 ಲಕ್ಷಕ್ಕೆ ಏರಿಕೆಯಾಗಿತ್ತು. ಈಗ ನಡೆದಿರುವ ಯುದ್ಧಗಳು, ಯುದ್ಧದ ಬೆದರಿಕೆಗಳು, ಅಣುಬಾಂಬ್ಗಳು, ಕ್ಷಿಪಣಿಗಳು, ಹೆಚ್ಚುತ್ತಿರುವ ಮಿಲಿಟರಿ ವೆಚ್ಚಗಳು, ಸಾವು ನೋವುಗಳ ಚಿತ್ರಗಳು, ಭಯೋತ್ಪಾದಕ ಚಟುವಟಿಕೆಗಳು, ದಂಗೆಗಳು, ಜಾತಿ, ಮತ, ಪಂಥ, ಜನಾಂಗದ ಹೊಡೆದಾಟಗಳನ್ನು ನೋಡಿ ನೋಡಿ ವಿಶ್ವದ ಜನಸಾಮಾನ್ಯರು ಭಯ ಮತ್ತು ಆತಂಕದಲ್ಲಿ ಬದುಕುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಬೌದ್ಧ ಸನ್ಯಾಸಿಗಳ ಯಾತ್ರೆಯು ನಿರಾಶೆಯ ಕಾರ್ಮೋಡದಲ್ಲಿ ಕೋಲ್ಮಿಂಚಿನಂತೆ ಕಾಣುತ್ತಿದೆ. ಪ್ರಪಂಚದ ಜನರಿಗೆ ಈ ಸಂತರು ಹೊಸದೊಂದು ಭರವಸೆಯ ಮಾರ್ಗ ತೋರಿಸುತ್ತಿದ್ದಾರೆ. ಇದು ಆರಂಭವಷ್ಟೇ. ಜಗತ್ತಿನ ಎಲ್ಲೆಡೆ ಇಂತಹ ಶಾಂತಿ ಯಾತ್ರೆಗಳು ಆರಂಭ ಆಗಬೇಕು. ಕ್ರಿಶ್ಚಿಯನ್, ಮುಸ್ಲಿಂ, ಬೌದ್ಧ, ಹಿಂದೂ, ಸಿಖ್, ಲಿಂಗಾಯಿತ, ಜೈನ ಧರ್ಮ ಯಾವುದೇ ಇರಲಿ, ನಿಜವಾಗಿಯೂ ಮನುಷ್ಯರ ಬಗ್ಗೆ ಕಾಳಜಿ ಉಳ್ಳವರೆಲ್ಲ ಸಮಾಜದಲ್ಲಿ ಸಾಮರಸ್ಯ ಮೂಡಿಸಲು ನೊಂದ ಮನಸ್ಸಿಗೆ ಸಾಂತ್ವನ ಹೇಳಲು, ಯುದ್ಧ ಮತ್ತು ಭಯೋತ್ಪಾದನೆಯನ್ನು ಕೊನೆಗಾಣಿಸಲು ಎಷ್ಟು ಕೆಲಸ ಮಾಡಿದರೂ ಸಾಲದು, ಎಷ್ಟು ಶಾಂತಿ ಯಾತ್ರೆ ಮಾಡಿದರೂ ಸಾಲದು. ಇಡೀ ವಿಶ್ವಕ್ಕೆ ಅಹಿಂಸಾ ಮಾರ್ಗ ತೋರಿದ ಮಹಾತ್ಮರು ಹುಟ್ಟಿ ಬೆಳೆದ ನಾಡು ಭಾರತ. ಭಾರತಕ್ಕೆ ವಿಶ್ವಗುರು ಆಗುವ ಅರ್ಹತೆ ಖಂಡಿತ ಇದೆ, ಆದರೆ ಅಹಂಕಾರ ಇದೆ. ಬೌದ್ಧ ಸನ್ಯಾಸಿಗಳ ವಿನಯದೊಂದಿಗೆ ಭಾರತದಲ್ಲೂ ಶಾಂತಿ ಯಾತ್ರೆಗಳು ಆರಂಭಗೊಳ್ಳಲಿ ಎಂದು ವಿಶ್ವಪಥ ಆಶಿಸುತ್ತದೆ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.